ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 94 ಬಗ್ಗೆ ಚರ್ಚೆ ಮಾಡಕತ್ತಿದ್ವಿ. ಏನು ಆರ್ಟಿಕಲ್ 94 ಏನ್ ಹೇಳ್ತೈತಿ ಅಂತಂದ್ರೆ ಯಾವ ರೀತಿ ಸಭಾಪತಿ ಮತ್ತು ಉಪಸಭಾಪತಿಗಳ ಸ್ಥಾನಗಳು ಖಾಲಿ ಆಗ್ತಾವು ಅಂತ ಹೇಳಿ ನಾವು ನೋಡಿದ್ವಿ. ಏನು ಸದಸ್ಯತ್ವ ರದ್ದಾದ್ರೆ, ಆಮೇಲೆ ರಿಸಿಗ್ನೇಷನ್ ಕೊಡೋದರ ಮೂಲಕ, ಆಮೇಲೆ ಪದಚ್ಯುತಿ ಠರಾವನ್ನ ಪಾಸ್ ಮಾಡುವ ಮೂಲಕ ಈ ಮೂರು ವಿಧಾನಗಳಿಂದ ಸಭಾಪತಿ ಮತ್ತು ಉಪಸಭಾಪತಿಗಳ ಸ್ಥಾನಗಳು ಖಾಲಿ ಆಗ್ತಾವು ಅಂತ ಹೇಳಿ ನಾವು ನೋಡಿದ್ವಿ. ಹಂಗಾದ್ರೆ ಸಭಾಪತಿ ಮತ್ತು ಉಪಸಭಾಪತಿಗಳ ಸ್ಥಾನಗಳು ಖಾಲಿ ಇದ್ದಾಗ ಯಾರ್ಯಾರ ಕೆಲಸ ನಿರ್ವಹಿಸಬೇಕು, ಹೆಂಗೆ ಕೆಲಸಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಆರ್ಟಿಕಲ್ 95 ವಿಶೇಷವಾಗಿ ಮಾಹಿತಿಯನ್ನ ನೀಡ್ತೈತಿ. If the office of the speaker and the deputy speaker will fall vacant, then how to run the house ಅಂತೇಳಿ ಕೇಳಿದಾಗ ಆರ್ಟಿಕಲ್ 95 ಅದಕ್ಕೆ ಉತ್ತರ ಕೊಡ್ತೈತಿ. ಒಂದು ವೇಳೆ ಸಭಾಪತಿ ಮತ್ತು ಉಪಸಭಾಪತಿಗಳ ಸ್ಥಾನಗಳು, ಸಭಾಪತಿ ಅಥವಾ ಉಪಸಭಾಪತಿಗಳ ಸ್ಥಾನಗಳು ಖಾಲಿ ಇದ್ದಾಗ ಯಾರು ಸಭೆಯನ್ನ ಮುಂದುವರಿಸಬೇಕು? ಯಾವ ಸಭೆ? ಲೋಕಸಭೆಯನ್ನ. ಸಭಾಪತಿ ಇದ್ರು ಅಂತಂದ್ರೆ ಓಕೆ, ಸಭಾಪತಿ ಇಲ್ಲದೆ ಇದ್ರೆ ಉಪಸಭಾಪತಿ ನಡೆಸಬೇಕು, ಉಪಸಭಾಪತಿ ಇಲ್ಲದ್ರೆ ಯಾರು ನಡೆಸಬೇಕು ಅನ್ನೋ ಕ್ವಶನ್ ಅರೈಸ್ ಆದಾಗ ಆನ್ಸರ್ ಕೊಡೋದು ಆರ್ಟಿಕಲ್ 95 ಹೇಳ್ತೈತಿ. ಏನ ಅಂತೇಳಿ ಒನ್ ಬೈ ಒನ್ ಡಿಸ್ಕಷನ್ ಮಾಡೋಣ. ಇವತ್ತಿನ ಚರ್ಚಾ ವಿಷಯವೇ ಅದು. ಯಾವುದು? ಸಭಾಪತಿ ಅಥವಾ ಉಪಸಭಾಪತಿ ಇಲ್ಲದಿದ್ದ ಸಂದರ್ಭಗಳಲ್ಲಿ ಲೋಕಸಭೆಯನ್ನ ಯಾರು ಯಾವ ರೀತಿ ಹೇಗೆ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋದು. ಹೌದಾ? ಒನ್ ಬೈ ಒನ್ ನೋಡೋಣ. ಏನ್ ಹೇಳ್ತೈತಿ? ಪವರ್ ಆಫ್ ದಿ ಡೆಪ್ಯೂಟಿ ಸ್ಪೀಕರ್ ಆರ್ ಅದರ್ ಪರ್ಸನ್ ಟು ಪರ್ಫಾರ್ಮ್ ದಿ ಡ್ಯೂಟೀಸ್ ಆಫ್ ದಿ ಆಫೀಸ್ ಆಫ್ ಆರ್ ಟು ಆಕ್ಟ್ ಆಸ್ ಅ ಸ್ಪೀಕರ್. ಯಾವ ವ್ಯಕ್ತಿಗಳು ಸ್ಪೀಕರ್ನ ಕಾರ್ಯಗಳನ್ನ ನಿರ್ವಹಿಸಬೇಕು ಮತ್ತು ಉಪಸಭಾಪತಿಯ ಅಧಿಕಾರಗಳೇನು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ಇವತ್ತು. ಹೌದಾ? ಉಪಸಭಾಪತಿಯ ಅಧಿಕಾರಗಳೇನು, ಜೊತೆಗೆ ಏನು ಬೇರೆ ಯಾವ್ದಾದ್ರು ವ್ಯಕ್ತಿಗಳು ಸಭಾಪತಿಯ ಕಾರ್ಯವನ್ನ ಹೆಂಗೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್. ಏನ್ ಹೇಳ್ತೈತಿ ಆರ್ಟಿಕಲ್ 95? ಅದರಲ್ಲಿ 2 ಉಪಬಂಧಗಳದಾವ. ಆರ್ಟಿಕಲ್ 95 ಉಪಬಂಧ 1, ಆರ್ಟಿಕಲ್ 95 ಉಪಬಂಧ 2. ಈಗ ನಾವು ಚರ್ಚೆ ಮಾಡುವ ವಿಷಯ ಆರ್ಟಿಕಲ್ 95 ಉಪಬಂಧ 1. ಅದೇನ್ ಹೇಳ್ತೈತಿ ಅಂತ ನೋಡೋಣ. While the office of the speaker is vacant. While ಕಚೇರಿ, ಯಾರ ಕಚೇರಿ? ಸಭಾಪತಿಯವರ ಕಚೇರಿ. ಸಭಾಪತಿಯವರ ಕಚೇರಿ ಖಾಲಿ ಇತ್ತು ಅಂತಂದ್ರೆ, ಖಾಲಿ ಅಂದ್ರ ಸಭಾಪತಿಯನ್ನ ಆಯ್ಕೆ ಮಾಡಿರ್ಲಿಲ್ಲ, ಅಥವಾ ಸಭಾಪತಿಯವರು ರಾಜೀನಾಮೆ ಕೊಟ್ಟಿದ್ರು, ಅಥವಾ ಸಭಾಪತಿಯವರ ಸದಸ್ಯತ್ವ ರದ್ದಾಗಿತ್ತು, ಅಥವಾ ಸಭಾಪತಿಯವರನ್ನ ರಿಮೂವಲ್ ಮೋಷನ್ ಇಂದ ತೆಗೆದು ಹಾಕಿದ್ರು. ಕಚೇರಿ ಒಳಗೆ ಇಲ್ಲ ಅಂತಂದ್ರೆ ಈ 3 ಸ್ಥಾನಗಳಿಂದ ಕಚೇರಿ ಖಾಲಿ ಆಗ್ತೈತಿ. ಈ 3 ವಿಧಗಳಿಂದ ಕಚೇರಿ ಖಾಲಿ ಆಗ್ತೈತಿ. ಒಂದನೇದ್ದು ಅವರ ಸದಸ್ಯತ್ವ ರದ್ದಾಗೋದ್ರ ಮೂಲಕ, ಎರಡನೇದ್ದು ರಿಸಿಗ್ನೇಷನ್ ಕೊಡೋದ್ರ ಮೂಲಕ, ಮೂರನೇದ್ದು ಅವರನ್ನ ಪದಚ್ಯುತಿಗೊಳಿಸೋದ್ರ ಮೂಲಕ ಏನಾಕೈತಿ? ಸಭಾಪತಿಯವರ ಸ್ಥಾನ ಖಾಲಿ ಆಕೈತಿ, ವೇಕೆಂಟ್ ಆಕೈತಿ. ಹೌದಾ? ದ ಡ್ಯೂಟೀಸ್ ಆಫ್ ದಿ ಆಫೀಸ್ ಶಾಲ್ ಬಿ ಪರ್ಫಾರ್ಮ್ಡ್ ಬೈ ದಿ ಡೆಪ್ಯೂಟಿ ಸ್ಪೀಕರ್. ಈ ರೀತಿ ಖಾಲಿ ಆದಾಗ ಯಾವ ರೀತಿ? 3 ವಿಧಗಳನ್ನ ಹೇಳಿದ್ವಲ್ಲ, ಆ ರೀತಿ ಸಭಾಪತಿಯವರ ಆಫೀಸ್ ಖಾಲಿ ಆದಾಗ ಏನ್ ಮಾಡಬೇಕು? ದ ಡ್ಯೂಟೀಸ್ ಆಫ್ ದಿ ಆಫೀಸ್ ಶಾಲ್ ಬಿ ಪರ್ಫಾರ್ಮ್ಡ್ ಬೈ ದಿ ಡೆಪ್ಯೂಟಿ ಸ್ಪೀಕರ್. ಆ ಕಚೇರಿಯ ಕೆಲಸಗಳನ್ನ, ಯಾವ ಕಚೇರಿಯ ಕೆಲಸಗಳನ್ನ? ಸಭಾಪತಿಯವರ ಕಚೇರಿಯ ಕೆಲಸ ಕಾರ್ಯಗಳನ್ನ ಉಪಸಭಾಪತಿಯವರು ಮಾಡಬೇಕು. ಏನು? ಸಭಾಪತಿಯ ಕಚೇರಿ ಖಾಲಿ ಇದ್ದಾಗ ಉಪಸಭಾಪತಿಯವರು ಸಭಾಪತಿಯ ಕಾರ್ಯವನ್ನ ನಿರ್ವಹಿಸಬೇಕು. ಅಥವಾ ಇಲ್ಲೊಂದು ಬರೀತಾರೆ ಆರ್ ಅಂತೇಳಿ, ಇಲ್ಲೇ ಇರೋದಲ್ಲ. ಆರ್ ಇಫ್ ದ ಆಫೀಸ್ ಆಫ್ ದಿ ಡೆಪ್ಯೂಟಿ ಸ್ಪೀಕರ್ ಈಸ್ ಆಲ್ಸೋ ವೇಕೆಂಟ್. ಸಭಾಪತಿಯವರ ಕಚೇರಿ ಖಾಲಿ ಐತಿ, ಆವಾಗ ಉಪಸಭಾಪತಿ ಕೆಲಸ ನಿರ್ವಹಿಸಬೇಕು. ಯಾರದ್ದು? ಸಭಾಪತಿಯವರ ಕೆಲಸವನ್ನು ಅವ್ರು ಮಾಡಬೇಕು. ಅದಾದ ನಂತರ ಒಂದು ವೇಳೆ ಸಭಾಪತಿಯವರ ಕಚೇರಿನೂ ಖಾಲಿ ಆಗಿತ್ತು ಅಂತಂದ್ರೆ, ದ ಆಫೀಸ್ ಆಫ್ ದಿ ಡೆಪ್ಯೂಟಿ ಸ್ಪೀಕರ್ ಈಸ್ ಆಲ್ಸೋ ವೇಕೆಂಟ್. ಅದು ಖಾಲಿ ಆಗಿತ್ತು ಅಂದ್ರೆ ಯಾರು ಮಾಡ್ಬೇಕು ಕೆಲಸವನ್ನ? ಸಭಾಪತಿಯವರು ಮೊದಲೇ ಇಲ್ಲ, ಉಪಸಭಾಪತಿನೂ ಇಲ್ಲ, ಯಾರು ಕೆಲಸವನ್ನ ನಿರ್ವಹಿಸಬೇಕು ಅಂತ ಕೇಳಿದ್ರೆ ಹೇಳ್ತಾರ ಅವರು, by such member of the houses of the people as the president may appoint for the purpose. ಏನು? ಲೋಕಸಭೆಯ ಯಾವುದೇ ಒಬ್ಬ ಸದಸ್ಯನನ್ನ ರಾಷ್ಟ್ರಪತಿಯವರು ಆಯ್ಕೆ ಮಾಡ್ತಾರೆ. ಲೋಕಸಭೆಯ ಯಾವುದೇ ಒಬ್ಬ ಸದಸ್ಯನನ್ನ ಆ ಸದಸ್ಯರೇ ಅಧ್ಯಕ್ಷನಾಗಿ ಕೆಲಸ ಮಾಡಲು ಆಯ್ಕೆ ಮಾಡ್ತಾರೆ. ಆ ರಾಷ್ಟ್ರಪತಿಯವರ ಅಧಿಕಾರ ಇಲ್ಲಿ ಬರೋದೇ ಇಲ್ಲ. ಏನು? ಸಭಾಪತಿಯವರ ಕಚೇರಿನೂ ಖಾಲಿ ಐತಿ, ಉಪಸಭಾಪತಿಯವರ ಕಚೇರಿನೂ ಖಾಲಿ ಐತಿ. ಆವಾಗ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಕೇಳಿದ್ರೆ ಲೋಕಸಭೆಯ ಸದಸ್ಯರು ತಮ್ಮಲ್ಲಿಯೇ ಒಬ್ಬರನ್ನ ಏನ್ ಮಾಡಬೇಕು? ಅಧ್ಯಕ್ಷರ ಕೆಲಸವನ್ನ ನಿರ್ವಹಿಸಲು ಆಯ್ಕೆ ಮಾಡಬೇಕು. ಅಲ್ಲಿ ಸಭಾಪತಿಯಾಗಿ ಕೆಲಸ ಮಾಡಬೇಕು. ಅಂದ್ರ ಶಾಲ್ಯಾಗ ಹೆಡ್ ಮಾಸ್ಟರ್ ಇರ್ಲಿಲ್ಲ ಅಂತಂದ್ರೆ ಹಿರಿಯ ಅಸಿಸ್ಟೆಂಟ್ ಮಾಸ್ಟರ್ ಹೆಡ್ ಮಾಸ್ಟರ್ ಆಗಿ ಕೆಲಸ ನಿರ್ವಹಿಸಬೇಕು. ಹಿರಿಯ ಅಸಿಸ್ಟೆಂಟ್ ಮಾಸ್ಟರ್ ಇರ್ಲಿಲ್ಲ ಅಂತಂದ್ರೆ ತಮ್ಮಲ್ಲಿ ಟೀಚರ್ಗಳು ಎಲ್ಲರೂ ಸೇರಿ ತಮ್ಮಲ್ಲಿ ಒಬ್ಬರನ್ನ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ರಿ ಅಂತೇಳಿ ನೇಮಕ ಮಾಡ್ಕೋಬೇಕು. ಇದು ಒಂದ್ ರೀತಿ ಶಾಲೆಯ ಅವರಿದ್ದಂಗನೆ. ಯಾವುದೇ ಒಂದು ಸೊಸೈಟಿ, ಕೋಆಪರೇಟಿವ್ ಸೊಸೈಟಿ, ಯಾವುದೋ ಒಂದು ಇದನ್ನ ಇರ್ಲಿ, ಪಂಚಾಯತಿ ಇರ್ಲಿ, ಏನೇ ಇರ್ಲಿ, ಅಲ್ಲಿ ಅಧ್ಯಕ್ಷರು ಇರ್ತಾರೆ. ಅಧ್ಯಕ್ಷರು ಇಲ್ಲ ಅಂತಂದ್ರೆ ಉಪಾಧ್ಯಕ್ಷರು ಇರ್ತಾರೆ. ಉಪಾಧ್ಯಕ್ಷರು ಇಲ್ಲ ಅಂತಂದ್ರೆ ಅಲ್ಲಿ ಸದಸ್ಯರು ಯಾರಾದ್ರೂ ಒಬ್ರು ಅಧ್ಯಕ್ಷರಾಗಿ ಕೆಲಸವನ್ನ ನಿರ್ವಹಿಸ್ತಾರೆ. ಇಷ್ಟೇ.
ಕಾನ್ಸ್ಟಿಟ್ಯೂಷನಲ್ ಬಾಡಿಗಳ ಬಗ್ಗೆ ಚರ್ಚೆ ಮಾಡಬೇಕಾದಾಗ ಬಹಳ ವಿಶೇಷವಾದ ಜ್ಞಾನವನ್ನ ಏನು ಅಪ್ಲೈ ಮಾಡೋದು ಅವಶ್ಯಕತೆ ಇಲ್ಲ. ಜಸ್ಟ್ ಮೈನ್ಯೂಟ್ ಒಂದು ಕ್ವಶನ್ ಅರೈಸ್ ಮಾಡಬೇಕು. ಇರ್ಲಿಲ್ಲ ಅಂದ್ರೆ ಯಾರು ಮಾಡಬೇಕು, ಇರ್ಲಿಲ್ಲ ಅಂದ್ರೆ ಯಾರು ಮಾಡಬೇಕು. ಇದು ಯಾವಾಗ ಅಂತಂದ್ರೆ ಕಚೇರಿ ಖಾಲಿ ಇದ್ದಾಗ. ನೆನಪಲ್ಲಿ ಇರ್ಲಿ, ಕಚೇರಿ ಖಾಲಿ ಯಾವಾಗ ಆಕೈತಿ? ರಾಜೀನಾಮೆ ನೀಡುವುದರ ಮೂಲಕ, ಸದಸ್ಯತ್ವ ರದ್ದಾಗುವುದರ ಮೂಲಕ, ಅಥವಾ ಆತನನ್ನ ರಿಮೂವಲ್ ಮಾಡುವುದರ ಮೂಲಕ, ಪದಚ್ಯುತಿ ಮಾಡುವ ಮೂಲಕ. ಈ 3 ವಿಧಾನಗಳಿಂದ ಆಫೀಸು ಖಾಲಿ ಆಕೈತಿ, ಕಚೇರಿ ಖಾಲಿ ಆಕೈತಿ. ಹೌದಾ? ಇನ್ನು ಅಬ್ಸೆಂಟ್ ಇದ್ರೆ ಅಂದ್ರೆ, ಸರ್ ಇಲ್ರಿ ಅವ್ರ ಕಾಕನ ಮದುವೆ ಐತಿ ಅಂತ, ಅವ್ರ ಕಾಕನ ಮಗಳ ಮದುವೆ ಐತಿ, ಮಗನ ಮದುವೆ ಐತಿ ಅಂತೇಳಿ ಒಂದ್ 20 ದಿನ ರಜೆ ಹಾಕ್ಯಾರ್ರಿ ಅವರು. ಅವಾಗ ಅಬ್ಸೆಂಟ್ ಆಗ್ತಾರ ಅವರು, ರಜೆ ಹಾಕ್ಯಾರ. ಇಲ್ಲ ಅವ್ರಿಗೆ ಹುಷಾರಿಲ್ಲ, ಡಯಾಲಿಸಿಸ್ ಸೆಂಟರ್ನಾಗ ಅದಾರು, ಅಥವಾ ಹಾರ್ಟಿಗೆ ಸ್ಟಂಟ್ ಹಾಕ್ಯಾರು ಅಂತೇಳಿ ಅವ್ರೊಂದು 20 ದಿನ ರಜೆ ತಗೊಂಡಿದ್ರು ಅಂತಂದ್ರೆ ಅವಾಗ ಯಾರು ಕಾರ್ಯನಿರ್ವಹಿಸಬೇಕು ಅನ್ನೋ ಕ್ವಶನ್ ಬರ್ತೈತಿ. ಇದು ಆಫೀಸ್ ಖಾಲಿ ಆಗ್ತದೆ, ಖಾಲಿ ಆಗೋದು ಬೇರೆ, ಅವ್ನ ಮನೆಗೆ ಕಳಿಸ್ಬಿಡೋದು ಅಲ್ಲಿಗೆ. ಇನ್ನು ಅಬ್ಸೆಂಟ್ ಇರೋದು ಬೇರೆ. ಈ ಸದ್ಯಕ್ಕೆ ಖಾಲಿ ಐತಿ, ನೆಕ್ಸ್ಟ್ ಅವ್ನು ಬರ್ತಾನೆ, ಅವ್ನು ಬರೋವರೆಗೂ ಯಾರು ಕೆಲಸ ಮಾಡಬೇಕು ಅಂತೇಳಿ ಆರ್ಟಿಕಲ್ ಅದರ ಬಗ್ಗೆ ವಿವರಣೆಯನ್ನು ಕೊಡೋದು ಆರ್ಟಿಕಲ್ 95 ಉಪಬಂಧ 2. ಎರಡು ಬೇರೆ ಬೇರೆ. ಆರ್ಟಿಕಲ್ 95 ಉಪಬಂಧ 1 ಬೇರೆ, ಆರ್ಟಿಕಲ್ 95 ಉಪಬಂಧ 2 ಬೇರೆ. ಎರಡು ಬೇರೆ ಬೇರೆ ಸಬ್ಜೆಕ್ಟ್. ಒಂದು ಕಚೇರಿ ಖಾಲಿ ಇದ್ದಾಗ, ಇನ್ನೊಂದು ಕಚೇರಿಗೆ ಕೆಲಸಕ್ಕೆ ಬರದೇ ಇದ್ದಾಗ. ಒಂದು ಕಚೇರಿ ಖಾಲಿ ಇದ್ದಾಗ, ಇನ್ನೊಂದು ಕಚೇರಿ ಇದ್ರು ಅಂದ್ರೆ ಆ ವ್ಯಕ್ತಿ ಇದ್ರು, ಸಭಾಪತಿ ಇದ್ರು, ಸಭಾಪತಿ ಕೆಲಸಕ್ಕೆ ಬರದೇ ಇದ್ದಾಗ ಯಾರು ಕೆಲಸ ನಿರ್ವಹಿಸಬೇಕು. ಕೆಲಸಕ್ಕೆ ಬರೋದನ್ನ ಯಾಕೆ ಇಟ್ಕೊಂಡಿರಿ ಅಂತ ಅನ್ಬೇಡ್ರಿ, ಆ ಮಾತು ಬೇರೆ. ಕೆಲಸಕ್ಕೆ ಅವತ್ತಿನ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಅವ್ರು ಅವೈಲೇಬಲ್ ಇಲ್ಲದೆ ಇರೋ ಸಮಯದಲ್ಲಿ ಯಾರು ಕಾರ್ಯವನ್ನು ನಿರ್ವಹಿಸಬೇಕು. ಈಗ ಯಾರೋ ತೀರ್ಕೊಂಡ್ರು ಅಂತ ಸಡನ್ ಆಗಿ ಆ ಕಚೇರಿಯನ್ನ ಬಿಟ್ಟು ಹೋಗ್ತಿರ್ತಾರೆ. ಆಮೇಲೆ ಇನ್ನೇನೋ ಮದುವೆ ಕಾರ್ಯಕ್ರಮಗಳು, ಮುಂಜಿ ಕಾರ್ಯಕ್ರಮಗಳು, ಬರ್ತ್ಡೇನೋ ಏನೇನೋ ಇರ್ತವೆ. ಯಾಕಂತಂದ್ರೆ ಎಲ್ಲರೂ ಮನುಷ್ಯರೇ, ಯಾರು ಏನ್ ದೇವರಲ್ಲ, ಅಲ್ಲಿ ಎಲ್ಲರೂ ಮನುಷ್ಯರೇ. ಅವ್ರವ್ರ ಕೆಲಸ ಕಾರ್ಯಗಳನ್ನ, ಅವರು ಪರ್ಸನಲ್ ಕೆಲಸಗಳನ್ನ ಮಾಡ್ಬೇಕಾಗ್ತೈತಿ. ಹೌದಾ? ಆ ಕೆಲಸದ ಸಮಯದಲ್ಲಿ ಅವ್ರು ಅಬ್ಸೆಂಟ್ ಇರ್ತಾರೆ. ಅವಾಗ ಯಾರು ಕಾರ್ಯ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಆರ್ಟಿಕಲ್ 95 ಉಪಬಂಧ 2 ಹೇಳ್ತೈತಿ. ಅದೇನ್ ಹೇಳ್ತೈತಿ ಅಂತ ನೋಡೋಣ. ಡ್ಯೂರಿಂಗ್ ದಿ ಅಬ್ಸೆನ್ಸ್ ಆಫ್ ದಿ ಸ್ಪೀಕರ್, ಯಾವ ಸಮಯದಲ್ಲಿ ಸ್ಪೀಕರ್ ಅವರು ಗೈರು ಹಾಜರು ಅಥವಾ ಕೆಲಸಕ್ಕೆ ಬಂದಿರೋದಿಲ್ಲ, ಆ ಸಮಯದಲ್ಲಿ ಯಾರು ಕೆಲಸವನ್ನ ಮಾಡಬೇಕು. ಫ್ರಾಮ್ ಎನಿ ಸಿಟ್ಟಿಂಗ್ ಆಫ್ ದಿ ಹೌಸ್ ಆಫ್ ದಿ ಪೀಪಲ್, ದ ಡೆಪ್ಯೂಟಿ ಸ್ಪೀಕರ್, ಆರ್ ಇಫ್ ಹಿ ಈಸ್ ಆಲ್ಸೋ ಅಬ್ಸೆಂಟ್, such a person as may be determined by the rules of procedure of the house, or if no such person is present, such a other person as may be determined by the house shall act as a speaker. ಬಹಳ ಗೊತ್ತಿ ಕುಡಿಯಕ್ಕೆ ಹೋಗ್ಬೇಡ್ರಿ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಏನಂತೇಳಿ. ಒಂದು ವೇಳೆ ಸ್ಪೀಕರ್ ಅವರು ಗೈರು ಹಾಜರಿದ್ರು ಅಂತಂದ್ರೆ ಯಾರು? ಡೆಪ್ಯೂಟಿ ಸ್ಪೀಕರ್ ಅವರು ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು. ಒಂದು ವೇಳೆ ಡೆಪ್ಯೂಟಿ ಸ್ಪೀಕರ್ ಅವರು ಗೈರು ಹಾಜರಿದ್ರು, ಅಬ್ಸೆಂಟ್ ಇದ್ರು ಅಂತಂದ್ರೆ, ದ ವರ್ಡ್ ಯೂಸ್ಡ್ ಇನ್ ದಿಸ್ ಸಬ್ ಆರ್ಟಿಕಲ್ ಈಸ್ absent. There is no vacant word is used. There is a word used that is absent. ಇಲ್ಲಿ ಪದವನ್ನ ಗೈರು ಪದ ಅಂತಕ್ಕಂಥ ಪದವನ್ನ ಬಳಕೆ ಮಾಡಿದರೆ, ಖಾಲಿ ಅಂತಕ್ಕಂಥ ಪದವನ್ನ ಬಳಕೆ ಮಾಡಿಲ್ಲ. ನೆನಪಿರ್ಲಿ, ಗೈರು ಹಾಜರಿದ್ದಾಗ ಸಭಾಪತಿ ಗೈರು ಹಾಜರಿದ್ರು ಅಂದ್ರೆ ಉಪಸಭಾಪತಿಯವರ ಕಾರ್ಯನಿರ್ವಹಿಸಬೇಕು. ಉಪಸಭಾಪತಿಯವರು ಗೈರು ಹಾಜರಿದ್ದಾಗ ಇಲ್ಲಿ ಒಂದು ಟರ್ಮ್ ಎಕ್ಸ್ಟ್ರಾ ಬರ್ತೈತಿ. ಏನಪ್ಪಾ ಅಂತಂದ್ರೆ ರೂಲ್ಸ್ ಆಫ್ ಪ್ರೊಸೀಜರ್. ಲೋಕಸಭೆಯ ನಿಯಮಾವಳಿಗಳ ಪ್ರಕಾರ ಒಬ್ಬ ವ್ಯಕ್ತಿಯನ್ನ ನಾವು ಸಭಾಪತಿಯಾಗಿ ಕಾರ್ಯನಿರ್ವಹಿಸುವಂತೆ ಕೇಳಬೇಕು. ಅವರು ಇಲ್ಲದೆ ಇದ್ದ ಸಮಯದಲ್ಲಿ, ರೂಲ್ಸ್ ಆಫ್ ಪ್ರೊಸೀಜರ್ ನಲ್ಲಿ ಹೇಳಿರ್ತಕ್ಕಂಥ ವ್ಯಕ್ತಿಗಳು ಇಲ್ಲದೆ ಇದ್ದ ಸಮಯದಲ್ಲಿ ತಮ್ಮಲ್ಲಿಯ ಒಬ್ಬರನ್ನ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸುವಂತೆ ಕೇಳ್ಕೊಳ್ಬೇಕು. ಎಲ್ಲಿವರೆಗೂ ಕಾರ್ಯನಿರ್ವಹಿಸುವಂತೆ ಕೇಳಬೇಕು ಅಂತಂದ್ರೆ, ಇದರಲ್ಲಿ ಯಾರಾದ್ರೂ ಒಬ್ರು ಬಂದು ತಮ್ಮ ಚಾರ್ಜ್ ಅನ್ನ ತಗೋವರೆಗೂ, ಪ್ರಭಾರವನ್ನು ವಹಿಸಿಕೊಳ್ಳುವವರೆಗೂ ಇವರು ಕರ್ತವ್ಯ ನಿರ್ವಹಿಸಬೇಕು. ಫಾರ್ ಎಕ್ಸಾಂಪಲ್, ಸಭಾಪತಿಯವರು ಗೈರು ಹಾಜರಿದ್ದಾಗ ಉಪಸಭಾಪತಿಯವರು ಕೆಲಸವನ್ನ ನಿರ್ವಹಿಸಬೇಕು ಸಭಾಪತಿಯಾಗಿ. ಈ ಉಪಸಭಾಪತಿಯವರು ಇಲ್ಲದೆ ಇದ್ರೆ ರೂಲ್ಸ್ ಆಫ್ ಪ್ರೊಸೀಜರ್ ನ ಪ್ರಕಾರ 10 ಮಂದಿ ಅಥವಾ 8 ಮಂದಿನೋ ಒಂದು ಲಿಸ್ಟ್ ಮಾಡಿರ್ತಾರೆ. ಸಭಾಪತಿ ಇಲ್ಲದೆ ಇದ್ದ ಪಕ್ಷದಲ್ಲಿ ಉಪಸಭಾಪತಿಯವರು ಕಾರ್ಯನಿರ್ವಹಿಸಬೇಕು. ಉಪಸಭಾಪತಿಯವರು ಇಲ್ಲದೆ ಇದ್ದ ಪಕ್ಷದಲ್ಲಿ ಈ ಲಿಸ್ಟ್ ನಲ್ಲಿ ಇರ್ತಕ್ಕಂಥ 10 ಜನರಲ್ಲಿ ಯಾರಾದ್ರೂ ಒಬ್ರು ಇದ್ರೆ ಸಾಕು, ಅವರು ಸಭಾಪತಿಯಾಗಿ ಕೆಲಸ ನಿರ್ವಹಿಸಬೇಕು. ಈ 10 ಮಂದಿಯೊಳಗೆ ಯಾರು ಇರಲೇ ಇದ್ರೆ ತಮ್ಮೊಳಗಿನ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕು, ನೀವು ಸಭಾಪತಿಯಾಗಿ ಕೆಲಸ ಮಾಡ್ರಿ ಅಂತೇಳಿ. ಎಲ್ಲಿವರೆಗೂ ಆ ವ್ಯಕ್ತಿ ಸಭಾಪತಿಯಾಗಿ ಕೆಲಸ ಮಾಡ್ತಾನಂತಂದ್ರೆ ಸಭಾಪತಿಯರ ಬರೋವರೆಗೂ ಅಥವಾ ಉಪಸಭಾಪತಿಯರ ಬರೋವರೆಗೂ, ಅಥವಾ ರೂಲ್ಸ್ ಆಫ್ ಪ್ರೊಸೀಜರ್ ಏನು ಪಟ್ಟಿ ಮಾಡಿರ್ತಾರಲ್ಲ, ಉಪಸಭಾಪತಿ ಇಲ್ಲದೆ ಇದ್ದ ಪಕ್ಷದಲ್ಲಿ ಸಭಾಪತಿ ಇಲ್ಲದೆ ಇದ್ದ ಪಕ್ಷದಲ್ಲಿ ಉಪಸಭಾಪತಿ ಇಲ್ಲದೆ ಇದ್ದ ಪಕ್ಷದಲ್ಲಿ ಎ ಅಂತಕ್ಕಂಥ ವ್ಯಕ್ತಿ ಇಲ್ಲದೆ ಇದ್ದ ಪಕ್ಷದಲ್ಲಿ ಬಿ ಅಂತಕ್ಕಂಥ ವ್ಯಕ್ತಿ ಇಲ್ಲದೆ ಇದ್ದ ಪಕ್ಷದಲ್ಲಿ ಸಿ ಅಂತಕ್ಕಂಥ ವ್ಯಕ್ತಿ, ಹಿಂಗ್ ಲಿಸ್ಟ್ ಮಾಡಿರ್ತಾರಲ್ಲ. ಇದ್ರಾಗೇನು ಲಿಸ್ಟ್ ನೊಳಗಿನ ಯಾವುದೇ ಒಬ್ಬ ವ್ಯಕ್ತಿ ಬಂದ್ರು ಆತ ಸಭಾಪತಿಯಾಗಿ ಕಾರ್ಯನಿರ್ವಹಿಸ್ತಾನೆ. ಅಲ್ಲಿವರೆಗೂ ಹಂಗಾಮಿಯಾಗಿ ಒಬ್ಬ ವ್ಯಕ್ತಿ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಬೇಕು ಅಂತೇಳಿ ಆರ್ಟಿಕಲ್ 95 ಉಪಬಂಧ 2 ಹೇಳ್ತೀವಿ. ಇದು ರಾಜ್ಯಸಭೆ ಮತ್ತು ಲೋಕಸಭೆಗೆ ಸೇಮ್, ಏನು ಪರಕಿಲ್ಲ. ಹೌದಾ? ಅಲ್ಲಿ ರಾಜ್ಯಸಭೆಯ ರೂಲ್ಸ್ ಆಫ್ ಪ್ರೊಸೀಜರ್ ಐತಿ, ಇಲ್ಲಿ ಲೋಕಸಭೆಯ ರೂಲ್ಸ್ ಆಫ್ ಪ್ರೊಸೀಜರ್ ಐತಿ. ಈ ರೂಲ್ಸ್ ಆಫ್ ಪ್ರೊಸೀಜರ್ ನಲ್ಲಿ ಏನಾಗಿರ್ತೈತಿ ಅಂದ್ರೆ ಆರ್ಟಿಕಲ್ 95 ಏನ್ ಹೇಳ್ತೈತೋ ಅದನ್ನ ಅದೇ ಲೋಕಸಭೆಗೆ ಸಂಬಂಧಿಸಿದಂತೆ ಆರ್ಟಿಕಲ್ 95 ಏನ್ ಹೇಳ್ತೈತೋ ಹಂಗೆ ರಾಜ್ಯಸಭೆಗೆ ಸಂಬಂಧಿಸಿದಂತೆ ಇದೇ ಸೇಮ್ ಆಗಿರ್ತಕ್ಕಂಥ ವಿಧಿ ಅಲ್ಲಿನೂ ಅಪ್ಲೈ ಆಗ್ತೈತಿ. ಹೌದಾ? ಏನು ಪರ್ಕಿಲ್ಲ.
ರಾಜ್ಯಸಭೆಯಲ್ಲಿ ಅಧ್ಯಕ್ಷ ಇಲ್ಲದ ಸ್ಥಾನದಲ್ಲಿ ಅಧ್ಯಕ್ಷನ ಸ್ಥಾನ ಖಾಲಿಯಾಗಿತ್ತು ಅಂದ್ರೆ ಉಪಾಧ್ಯಕ್ಷ ಕಾರ್ಯನಿರ್ವಹಿಸಬೇಕು. ಉಪಾಧ್ಯಕ್ಷನ ಸ್ಥಾನವೂ ಖಾಲಿಯಾಗಿತ್ತು ಅಂತಂದ್ರೆ ಅಲ್ಲಿಯೂ ಕೂಡ ರಾಜ್ಯಸಭೆ ಸದಸ್ಯರೆಲ್ಲರೂ ಸೇರಿ ಒಬ್ಬನನ್ನ ಅಧ್ಯಕ್ಷನನ್ನಾಗಿ ಕೆಲಸ ಮಾಡುವಂತೆ ಕೇಳ್ಕೊಳ್ಬೇಕು. ಎಲ್ಲಿಯೂ ಅದು ಅದಾದ ನಂತರ ಅಲ್ಲಿನೂ ಕೂಡ ಅಧ್ಯಕ್ಷರ ಅಬ್ಸೆಂಟ್ ಇದ್ರು ಅಂತಂದ್ರೆ ಉಪಾಧ್ಯಕ್ಷರು ಆಬ್ಸೆಂಟ್ ಇದ್ರು ಅಂತಂದ್ರೆ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ರೂಲ್ಸ್ ಆಫ್ ಪ್ರೊಸೀಜರ್ ನಲ್ಲಿ ಹೇಳಿರುವಂತೆ ಲಿಸ್ಟ್ ಮಾಡಿರ್ತಾರೆ. ಆ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಯಾರಾದ್ರೂ ಒಬ್ರು ಅಧ್ಯಕ್ಷನ ಸ್ಥಾನವನ್ನು ವಹಿಸ್ಕೊತಾರೆ. ಅವರು ಇಲ್ಲದೆ ಇದ್ದ ಪಕ್ಷದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ತಮ್ಮೊಳಗಿನ ಒಬ್ಬ ವ್ಯಕ್ತಿಯನ್ನ ಏನ್ ಮಾಡ್ತಾರೆ, ರಾಜ್ಯಸಭೆ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುವಂತೆ ಕೇಳ್ಕೊಳ್ತಾರೆ. ಎಲ್ಲಿವರೆಗೂ ಅಂತಂದ್ರೆ ಅಧ್ಯಕ್ಷರ ಬಂದು ಚಾರ್ಜ್ ಅನ್ನು ತಗೋವರೆಗೂ, ಉಪಾಧ್ಯಕ್ಷರ ಬಂದು ಚಾರ್ಜ್ ಅನ್ನು ತಗೋವರೆಗೂ, ಅಥವಾ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಯಾರಾದ್ರೂ ಒಬ್ರು ಹಾಜರಾಗುವವರೆಗೂ. ಯಾರು ಹಂಗಾಮಿಯಾಗಿ ಅಧ್ಯಕ್ಷನಾಗಿ ಆಯ್ಕೆ ಆಗಿರ್ತಾರಲ್ಲ ಆ ವ್ಯಕ್ತಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು. ಇಲ್ಲಿನೂ ಕೂಡ ಹಂಗೆ ಏನು ಸ್ಪೀಕರ್ ಇಲ್ಲದೆ ಇದ್ದ ಪಕ್ಷದಲ್ಲಿ ಡೆಪ್ಯೂಟಿ ಸ್ಪೀಕರ್ ಇಲ್ಲದೆ ಇದ್ದ ಪಕ್ಷದಲ್ಲಿ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ರೂಲ್ಸ್ ಆಫ್ ಪ್ರೊಸೀಜರ್ ಹೇಳಿರ್ತೈತಿ. ಏನಂತೇಳಿ ಲೋಕಸಭೆ ರೂಲ್ಸ್ ಆಫ್ ಪ್ರೊಸೀಜರ್ ಏನ್ ಹೇಳ್ತೈತಿ ಅಂತಂದ್ರೆ ಸಭಾಪತಿ ಇಲ್ಲದೆ ಇದ್ದ ಪಕ್ಷದಲ್ಲಿ ಉಪಸಭಾಪತಿ ಕೆಲಸ ನಿರ್ವಹಿಸಬೇಕು. ಉಪಸಭಾಪತಿ ಇಲ್ಲದೆ ಇದ್ದ ಪಕ್ಷದಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಲಿಸ್ಟ್ ಮಾಡಿರ್ತಾರೆ. ನಾ ಇಲ್ಲದ ದಿನ ಇವ ಕೆಲಸ ಮಾಡಬೇಕು, ಇವ ಇಲ್ಲದ ದಿನ ಇವ ಕೆಲಸ ಮಾಡಬೇಕು, ಇವ ಇಲ್ಲದ ದಿನ ಇವ ಕೆಲಸ ಮಾಡಬೇಕು ಅಂತೇಳಿ ಲಿಸ್ಟ್ ಮಾಡಿರ್ತಾರೆ. ಆ ಲಿಸ್ಟ್ ಪ್ರಕಾರ ಯಾರಾದ್ರೂ ಒಬ್ರು ಅಧ್ಯಕ್ಷ ಸಭೆಯನ್ನು ನಿರ್ವಹಿಸಲು ಅಧ್ಯಕ್ಷ ಸ್ಥಾನದಲ್ಲಿ ಕೂತು ಸಭೆಯನ್ನು ನಿರ್ವಹಿಸಬೇಕು. ಅವರು ಇಲ್ಲದ ಪಕ್ಷದಲ್ಲಿ ಲಿಸ್ಟ್ ನಲ್ಲಿ, ಯಾಕಂದ್ರೆ ಕೆಲವೊಂದಿಷ್ಟು ಟೈಮ್ ಹಂಗಾಗ್ತೈತಿ, ಆಪತ್ತು ಬಂದಾಗ ಅವ್ರು ಯಾರು ಇಲ್ಲದೆ ಇದ್ದ ಪಕ್ಷದಲ್ಲಿ ಏನ್ ಮಾಡಬೇಕು ಅಂತಂದ್ರೆ ತಮ್ಮೊಳಗಿನ ಒಬ್ಬ ವ್ಯಕ್ತಿ, ಅಲ್ಲಿ ಎಷ್ಟು ಜನ ಅದಾರಲ್ಲ ಅಷ್ಟು ಜನದೊಳಗಿನ ಒಬ್ಬ ವ್ಯಕ್ತಿಯನ್ನ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿ ಸಭಾಪತಿಯ ಕಾರ್ಯವನ್ನ ನಿರ್ವಹಿಸಲು ಅವನಿಗೆ ಅಧಿಕಾರವನ್ನ ಕೊಡಬೇಕು. ಆ ವ್ಯಕ್ತಿ ಎಲ್ಲಿವರೆಗೂ ಸಭಾಪತಿಯಾಗಿ ಕಾರ್ಯನಿರ್ವಹಿಸ್ತಾನೆ, ಇಲ್ಲ ನನ್ನ ನೀವು ಆಯ್ಕೆ ಮಾಡಿರಿ ಪರ್ಮನೆಂಟ್ ನಾನ ಸಭಾಪತಿ ತನಕ ಬರೋದಿಲ್ಲ. ಅವರು ಎಲ್ಲಿವರೆಗೂ ಇದನ್ ಮಾಡ್ತಾರೋ ಅಂತಂದ್ರೆ ಅವರು ನಿಜವಾದ ಸಭಾಪತಿ ಬರುವವರೆಗೂ ಅಥವಾ ಉಪಸಭಾಪತಿ ಬರುವವರೆಗೂ ಅಥವಾ ರೂಲ್ಸ್ ಆಫ್ ಪ್ರೊಸೀಜರ್ ನ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಯಾರಾದ್ರೂ ಒಬ್ರು ಬಂದು ಚಾರ್ಜ್ ತಗೋವರೆಗೂ ಮಾತ್ರ ಅವರು ಸಭಾಪತಿಯಾಗಿ ಕೆಲಸ ನಿರ್ವಹಿಸ್ತಾರೆ. ಇದು ನಮಗೆ ಗೊತ್ತಿರಬೇಕು. ಈ ಸದ್ಯಕ್ಕೆ ಯಾರು ಉಪಸಭಾಪತಿ ಇದಾರು ಅಂತೇಳಿ ನೀವೆಲ್ಲರೂ ಹುಡುಕಾಡ್ಕೊಂಡ್ ಬರ್ರಿ. ಯಾಕಂತಂದ್ರೆ ಆರ್ಟಿಕಲ್ 93 ಹೇಳ್ತೈತಿ ಏನು, ಸಭಾಪತಿ ಮತ್ತು ಉಪಸಭಾಪತಿಗಳನ್ನ ಆಯ್ಕೆ ಮಾಡಬೇಕು ಅಂತೇಳಿ. ಲೋಕಸಭೆ ಸದಸ್ಯರು ತಮ್ಮಲ್ಲಿಯೇ ಇಬ್ಬರನ್ನ ಸಭಾಪತಿ ಮತ್ತು ಉಪಸಭಾಪತಿಯನ್ನಾಗಿ ಆಯ್ಕೆ ಮಾಡಬೇಕು ಅಂತೇಳಿ ಆರ್ಟಿಕಲ್ 93 ಹೇಳ್ತೈತಿ. ಆದ್ರೆ ಇಲ್ಲಿವರೆಗೂ ಈಗ ಸದ್ಯಕ್ಕಿನ ಲೋಕಸಭೆ ಅಸ್ತಿತ್ವಕ್ಕೆ ಬಂದೈತಲ್ಲ, ಇಲ್ಲಿವರೆಗೂ ಯಾವುದೇ ರೀತಿಯ ಉಪಸಭಾಪತಿ ಸ್ಥಾನದಲ್ಲಿ ಯಾರನ್ನು ಆಯ್ಕೆ ಮಾಡಿಲ್ಲ. ಉಪಸಭಾಪತಿ ಸ್ಥಾನದಲ್ಲಿ ಯಾರನ್ನು ಆಯ್ಕೆ ಮಾಡಿಲ್ಲ. ಅಲ್ಲಿ ಒಂದು ವರ್ಡ್ ಬರೀತಾರೆ, ಯಾಸ್ ಸೂನ್ ಯಾಸ್ ಮೇ ಪಾಸಿಬಲ್ ಅಂತೇಳಿ. ಎಷ್ಟು ಸಾಧ್ಯವೋ ಅಷ್ಟು ಬೇಗ ಸಭಾಪತಿ ಮತ್ತು ಉಪಸಭಾಪತಿಯ ಸ್ಥಾನಗಳನ್ನ ತುಂಬಬೇಕು ಅಂತ ಆರ್ಟಿಕಲ್ 93 ಹೇಳ್ತೈತಿ. ಟೈಮ್ ಲಿಮಿಟ್ ಇಲ್ಲ. ಏನು ನೀನು 1 ದಿನದಾಗ ತುಂಬಬೇಕು, ಅಧಿಕಾರಕ್ಕೆ ಬಂದ 1 ದಿನದಾಗ ತುಂಬಬೇಕು, ಅಧಿಕಾರಕ್ಕೆ ಬಂದ 2 ದಿನದಾಗ, ಅಸ್ತಿತ್ವಕ್ಕೆ ಬಂದ 2 ದಿನದಾಗ ತುಂಬಬೇಕು, ಅಸ್ತಿತ್ವಕ್ಕೆ ಬಂದ 4 ದಿನದಾಗ ತುಂಬಬೇಕು, ಅಸ್ತಿತ್ವಕ್ಕೆ ಬಂದ 5 ತಿಂಗಳ ಒಳಗಾಗಿನ ತುಂಬಬೇಕು ಅಂತೇಳಿ ಹಿಂಗೆ ಯಾವ್ದು ಟೈಮ್ ಲಿಮಿಟ್ ಇಲ್ಲ. ಅಲ್ಲಿ ಏನ್ ಬರ್ತಾರೆ ಅಂತಂದ್ರೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅಂತೇಳಿ ಬರ್ದಿರೋದ್ರಿಂದ ಇವ್ರಿಗೆ ಇನ್ನೂ ತನಕ ಸಾಧ್ಯನೇ ಆಗಿಲ್ಲ. ದಟ್ ಇಸ್ ಅ ಡಿಫರೆಂಟ್ ಥಿಂಗ್ ಆಫ್ ಆರ್ಗ್ಯುಮೆಂಟ್, ವಿಶೇಷತೆ ಅದು. ಹೌದಾ? ಈ ಸದ್ಯದ ಲೋಕಸಭೆಯಲ್ಲಿ ಯಾರು ಉಪಸಭಾಪತಿಗಳಿಲ್ಲ. ಅಂದ್ರೆ ಸರ್ ಈಗ ಮತ್ತೆ ಸಭಾಪತಿ ಹಾಜರತ್ತಂದ್ರೆ ಏನ್ ಮಾಡ್ಬೇಕು ಸರ್? ಸಭಾಪತಿ ಇಲ್ಲದೆ ಇದ್ದ ಸಮಯದಲ್ಲಿ ಯಾರು ಸಭಾಪತಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತಂದ್ರೆ ರೂಲ್ಸ್ ಆಫ್ ಪ್ರೊಸೀಜರ್ ನಲ್ಲಿ ಲಿಸ್ಟ್ ಮಾಡಿರ್ತಾರೆ, ಇವರು ಅಂತೇಳಿ. ಅವ್ರು ಯಾರಾದ್ರೂ ಒಬ್ಬರು ಬಂದು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಬೇಕಾಗ್ತೈತೆ ಅಷ್ಟೇ. ವಿಶೇಷತೆ ಇದು. ಈ ಸದ್ಯದ ಲೋಕಸಭೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಏನಿಲ್ಲ, ಉಪಸಭಾಪತಿಗಳಿಲ್ಲ. ನೆನಪಲ್ಲಿರಲಿ. ಹೌದಾ? ಇದಿಷ್ಟು ಮಾಹಿತಿ ಆರ್ಟಿಕಲ್ 95 ಬಗ್ಗೆ. ಯಾವಾಗ ಸಭಾಪತಿಯವರ ಸ್ಥಾನ ಖಾಲಿ ಆದಾಗ ಬೇರೆ ರೀತಿ, ಸಭಾಪತಿಯವರು ಗೈರ್ ಹಾಜರಾದಾಗ ಬೇರೆ ರೀತಿಯಾದ ಪ್ರೊಸೀಜರ್ಗಳನ್ನು ಅನುಸರಿಸುವ ಮೂಲಕ ಲೋಕಸಭೆಯನ್ನ ರನ್ ಮಾಡಬೇಕಾಗ್ತೈತಿ, ನಿರ್ವಹಿಸಬೇಕಾಗ್ತೈತಿ ಅನ್ನೋದ್ರ ಬಗ್ಗೆ ಆರ್ಟಿಕಲ್ 95 ವಿಸ್ತೃತವಾದ ವಿವರಣೆಯನ್ನು ಕೊಡ್ತೈತಿ. ಇದರಲ್ಲಿ ನಾನು ಹೇಳಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡ್ರಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ, ಲೈಕ್ಸ್ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.